ನಮಸ್ಕಾರ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತಿನ ಸ್ಪೆಷಲ್ ರೆಸಿಪಿ ಮಂಗಳೂರು ಸ್ಟೈಲ್ ಬಂಗುಡೆ ಮೀನು ಕರಿ. ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ. ನಾನಿಲ್ಲಿ ಒಂದು ಕಿಲೋ 1.5 ಕಿಲೋ ಆಗೋಷ್ಟು ನಾನು ಮೀನು ತಗೊಂಡಿದ್ದೀನಿ, ಬಂಗುಡೆ ಮೀನು. ಇದನ್ನು ಕ್ಲೀನ್ ಮಾಡ್ಕೊಳ್ಳೋಣ ಬನ್ನಿ. ನಮ್ಮ ಅಮ್ಮ ಕ್ಲೀನ್ ಮಾಡ್ತಾಯಿದ್ದಾರೆ. ಇದರಲ್ಲಿ ಎಗ್ ಇರುತ್ತೆ ಒಳಗಡೆ, ಸೊ ಅದನ್ನು ತೆಗಿತಿದ್ದಾರೆ. ನೋಡಿ ಯಾವ ಥರ ಕ್ಲೀನ್ ಮಾಡ್ತಾಯಿದ್ದಾರೆ ಅಂತ. ಸೊ ಇವತ್ತು ಫ್ರೆಶ್ ಮೀನು ಸಿಕ್ಕಿದೆ ನನಗೆ, ತುಂಬ ಚೆನ್ನಾಗಿದೆ ಆ್ಯಕ್ಚುಲಿ. ಅಂದರೆ ಇದು ಮೀನು ದಕ್ಕೆಯಿಂದ ಬರುತ್ತೆ, ಸೊ ಅಲ್ಲಿಂದ ಬರೋದಂದರೆ ತುಂಬ ಫ್ರೆಶ್ ಇರುತ್ತೆ. ಫ್ರೆಶ್ ಇಲ್ಲ ಅಂದರೆ ಇವರು 2-3 ದಿನ ಎಲ್ಲ ಫ್ರಿಜ್ಜಲ್ಲಿ ಇಟ್ಟು ತರ್ತಾರೆ. ಸೊ ಇವತ್ತಂತೂ ಫ್ರೆಶ್ ಇದೆ. ಇವಾಗ ಒಂದು ಮೀನನ್ನು ನಾನು 2 ಪೀಸ್ ಮಾಡಿ ಇಟ್ಕೊಂಡಿದ್ದೀನಿ. ಇವಾಗ ನಾವು ಮಸಾಲೆ ರೆಡಿ ಮಾಡ್ಕೊಳ್ಳೋಣ. ಮಸಾಲೆಗೆ ನಾನಿಲ್ಲಿ ಒಂದು ಬನಾಲಿಗೆ ಎಣ್ಣೆ ಹಾಕ್ಕೊಂಡು 10 ಕೆಂಪು ಮೆಣಸು ತಗೊಂಡು ಫ್ರೈ ಮಾಡ್ತಾಯಿದ್ದೀನಿ. ಸೊ ಆಮೇಲೆ ಇದಕ್ಕೆ ನಾನೊಂದು 3 ಟೇಬಲ್ ಸ್ಪೂನ್ ಹಾಕೋಷ್ಟು ಕೊತ್ತಂಬರಿ ಬೀಜನ ಹಾಕ್ಕೋತಾ ಇದ್ದೀನಿ. ಕೊತ್ತಂಬರಿ ಬೀಜನ ಒಂದು ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ. ಇದು ಸ್ವಲ್ಪ ಚೆನ್ನಾಗಿ ಫ್ರೈ ಆದ ನಂತರ ಇದಕ್ಕೆ ನಾನು ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಸಾಸಿವೆ ಹಾಕ್ಕೋತಾ ಇದ್ದೀನಿ. ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಮೆಂತ್ಯ ತಗೊಳ್ಳಿ. ಆಮೇಲೆ 1 ಟೇಬಲ್ ಸ್ಪೂನಷ್ಟು ಜೀರಿಗೆ, ಒಂದು 5-6 ಕಾಳು ಮೆಣಸು ತಗೊಂಡಿದ್ದೀನಿ. ಕಾಳು ಮೆಣಸು ನಿಮ್ಮೊಂದು 5-6 ಬೇಡ, 2-3 ಹಾಕ್ತೀನಿ ಅಂದರೆ ಹಾಕ್ಕೋಬೋದು. ಆಮೇಲೆ ಸ್ವಲ್ಪ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಆಗೋಷ್ಟು ಅಜ್ವೈನ್ ತಗೊಂಡಿದ್ದೀನಿ, ಅಂದರೆ ಓಮ. ಸ್ವಲ್ಪ ನೀರುಳ್ಳಿ, ಒಂದು ನೀರುಳ್ಳಿಯಲ್ಲಿ ಒಂದು ಕಾಲು ಭಾಗದಷ್ಟು ನೀರುಳ್ಳಿ ತಗೊಂಡಿದ್ದೀನಿ. ಆಮೇಲೆ ಸ್ವಲ್ಪ ಒಂದು 5-6 ಎಸಳು ಬೆಳ್ಳುಳ್ಳಿ. ಇದನ್ನೆಲ್ಲ ಚೆನ್ನಾಗಿ ನಾವು ಫ್ರೈ ಮಾಡ್ಕೊಳ್ಳೋಣ. ಕರಿಬೇವು ಸೊಪ್ಪು ಹಾಕ್ತಾಯಿದ್ದೀನಿ. ಇದಕ್ಕೆ ಚೆನ್ನಾಗಿ ಫ್ರೈ ಆದ ನಂತರ ಗ್ಯಾಸ್ ಆಫ್ ಮಾಡಿ ಇದಕ್ಕೆ ನಾನು ಒಂದು ಲಿಂಬೆ ಗಾತ್ರದಷ್ಟು ಹುಳಿನ ತಗೊಂಡಿದ್ದೀನಿ. ಆಮೇಲೆ ಸ್ವಲ್ಪ ಅರಿಶಿನ, ತೆಂಗಿನಕಾಯಿ ತುರಿತಾ ಇದ್ದೀನಿ. ಇದನ್ನು ನಾವು ಹಾಕ್ಕೋಬೇಕು ಗ್ರೈಂಡ್ ಮಾಡಬೇಕಾದ್ರೆ. ಸೊ ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಗ್ರೈಂಡ್ ಮಾಡ್ತಾಯಿದ್ದೀನಿ. ಸೊ ನಮ್ಮ ಮಸಾಲೆ ಪಾರ್ಟ್ ಇದೆ ಅಲ್ಲ, ಸೊ ಮಸಾಲೆ ಪಾರ್ಟ್ ಇವಾಗ ರೆಡಿಯಾಗಿದೆ. ಬನ್ನಿ ಹೇಗಾಗಿದೆ ನೋಡೋಣ ಮಸಾಲೆ. ನೋಡಿ ಮಸಾಲೆ ಇಷ್ಟು ಸ್ಮೂತ್ ಆದರೆ ಸಾಕಾಗುತ್ತೆ. ಆಮೇಲೆ ಇಲ್ಲಿ ಟೊಮೆಟೊ, ನೀರುಳ್ಳಿ, ಶುಂಠಿ ಮತ್ತು ಹಸಿರು ಮೆಣಸೆಲ್ಲ ಕಟ್ ಮಾಡಿ ತೆಗೆದಿಟ್ಟಿದ್ದೇನೆ. ಸೊ ಇವಾಗ ಒಂದು ಬನಾಲೆಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಅದಕ್ಕೆ ಸ್ವಲ್ಪ ಸಾಸಿವೆ ಮತ್ತು ಸ್ವಲ್ಪ ಕರಿಬೇವು ಸೊಪ್ಪು ಹಾಕ್ಕೋತಾ ಇದ್ದೀನಿ. ಇದು ಫ್ರೈ ಆದ ನಂತರ ಇದಕ್ಕೆ ನಾವು ಕಟ್ ಮಾಡಿ ಇಟ್ಟಂತಹ ಒಂದು 2 ಹಸಿರು ಮೆಣಸು, ಒಂದು ಅರ್ಧ ನೀರುಳ್ಳಿ, ಅರ್ಧ ಟೊಮ್ಯಾಟೊ ಮತ್ತು ಒಂದು ಸ್ವಲ್ಪ ಜಿಂಜರ್, ಶುಂಠಿನ ಕಟ್ ಮಾಡಿ ಇಟ್ಟಿದ್ದು. ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಹಸಿ ವಾಸನೆ ಹೋಗೋ ತನಕ ಫ್ರೈ ಆದರೆ ಸಾಕಾಗುತ್ತೆ. ಸೊ ಇವಾಗ ಫ್ರೈ ಆಗಿದೆ. ನಾನು ಮಸಾಲೆಯನ್ನು ಆ್ಯಡ್ ಮಾಡ್ಕೋತಾ ಇದ್ದೀನಿ. ಮಸಾಲೆ ಆ್ಯಡ್ ಮಾಡಿಕೊಂಡು ನೀರು ಹಾಕ್ಕೊಳ್ಳಿ. ಅಂದರೆ ಎಷ್ಟು ತಿಕ್ ಬೇಕು ಅಂತ ನೀವು ನೋಡ್ಕೊಂಡು ಹಾಕ್ಕೊಳ್ಳಿ ಕನ್ಸಿಸ್ಟೆನ್ಸಿ. ನೋಡಿ ಇವಾಗ ಇದಕ್ಕೆ ನಾನು ಉಪ್ಪು ಹಾಕ್ಕೋತಾ ಇದ್ದೀನಿ. ಉಪ್ಪು ಹಾಕಿದ ಮೇಲೆ ಸ್ವಲ್ಪ ಕುದೀತಾ ಇದೆ. ಇವಾಗ ನಾನು ಮೀನು ಹಾಕ್ತಾಯಿದ್ದೀನಿ. ಕಟ್ ಮಾಡಿ ಇಟ್ಟಂತಹ ಮೀನನ್ನು ನಾನು ಹಾಕ್ತಾಯಿದ್ದೀನಿ. ನೋಡಿ, ಸೊ ಇದಕ್ಕೆ ನೀವು ಚಮಚ ಹಾಕೋಕ್ಕೆ ಹೋಗಬೇಡಿ. ಹೀಗೆ ಮೇಲಿಂದ ಈ ಥರ ಮಾಡಿದ್ರೆ ಸಾಕು. ಯಾಕಂದರೆ ಚಮಚ ಹಾಕಿದರೆ ನೀವು ಅದಕ್ಕೆ ಇದಾಗುತ್ತೆ, ಅಂದರೆ ಏನಾಗುತ್ತೆ ಅಂದರೆ ಅದರದ್ದು ಮಾಂಸ ಎಲ್ಲ ಹೋಗುತ್ತೆ. ಸೊ ಇವಾಗ ಕುದೀತಾ ಇದೆ. ಕುದಿಬೇಕಾದ್ರೆ ನೀವೊಂದು ಸಲ ಟೇಸ್ಟ್ ನೋಡಿ, ಉಪ್ಪು ಯಾವ ಥರ ಇದೆ ಅಂತ. ಉಪ್ಪಿಲ್ಲ ಅಂದರೆ ಉಪ್ಪು ಹಾಕ್ಕೊಳ್ಳಿ. ನಾನು ಹಾಕ್ತಾಯಿದ್ದೀನಿ. ಸೊ ಉಪ್ಪು ಹಾಕಿದ ನಂತರ ಒಂದು ಸಲ ಚೆನ್ನಾಗಿ ಕುದೀಲಿ. ನೋಡಿ ಈ ಥರ ಮಾಡಿ ಇಡ್ತಾಯಿದ್ದೀನಿ. ಇವಾಗ ರೆಡಿ ಇದೆ ಮೀನು ಕರಿ. ದೋಸೆ, ಇಡ್ಲಿ, ಚಪಾತಿ, ಅನ್ನದ ಜೊತೆ ತಿನ್ಕೊಳ್ಳಿ, ತುಂಬ ಚೆನ್ನಾಗಿರುತ್ತೆ. ಹಾಗೆ ಮತ್ತೆ ಮುಂದಿನ ವೀಡಿಯೋದಲ್ಲಿ ಸಿಗೋಣ. ಅಲ್ಲಿ ತನಕ ಟೇಕ್ ಕೇರ್, ಬಾಯ್.